ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ನಾರ್ತ್ ನಿಯರ್ ಬೈ ಚಿಕ್ಕಬಿದರ್ಕಲ್ ಹಾಗೂ ನಿಯರ್ ಬೈ ದೊಡ್ಡಬಿದರ್ಕಲ್ ಹಾಗೂ ನಿಯರ್ ಬೈ ತಿಪ್ಪೇನಹಳ್ಳಿಯಲ್ಲಿ ಒಂದು ಬಿಲ್ಡಿಂಗನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಬಿಲ್ಡಿಂಗ್ ಇರೋದು ನಿಮಗೆ ವೆರಿ ನಿಯರೆಸ್ಟ್ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್, ಮೆಟ್ರೋ ಸ್ಟೇಷನಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಸಿಗ್ತಾ ಇದೆ. ಈ ಬಿಲ್ಡಿಂಗಿನ ಲೊಕೇಶನ್ ಇದೆ, ಇದು BBMP ಲಿಮಿಟು, BBMP ಇ ಖಾತಾ, ಪ್ರೆಸೆಂಟ್ ಇ ಖಾತಾ ಆಗಿರುವಂತಹ ಬಿಲ್ಡಿಂಗು. ನಿಯರ್ ಬೈ ಸ್ಕೂಲು, ಕಾಲೇಜಸ್ ಹಾಗೂ ಮಾಲ್ಸ್ ಈ ಒಂದು ಲೊಕೇಶನ್ನಲ್ಲಿ ಸುತ್ತಮುತ್ತ ಕಮರ್ಷಿಯಲ್ ಏರಿಯಾ ಇರುವಂತಹ ಬಿಲ್ಡಿಂಗ್ ಇದಾಗಿದೆ. ನೋಡಿ, ಬಿಲ್ಡಿಂಗಿನ ಎಲಿವೇಶನ್ಸ್ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಫ್ರಂಟ್ ಎಲಿವೇಶನ್ಸ್ ನೀವು ಔಟ್ಲುಕ್ ನೋಡ್ಬೋದು. ಈ ಬಿಲ್ಡಿಂಗಿನ ಮೆಜರ್ಮೆಂಟ್ ನೋಡೋದಾದರೆ ನಿಮಗೆ 25 ಫೀಟ್ ವಿಡ್ತ್ ಇದೆ, 40 ಫೀಟ್ ಲೆಂತ್ ಇದೆ. ಟೋಟಲ್ 1000 ಫೀಟ್ ಕಾರ್ಪೆಟ್ ಏರಿಯಾ. ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 25 ಫೀಟ್ ವಿಡ್ತು, 40 ಫೀಟ್ ಲೆಂತು, 25 ಅಡಿ ಅಗಲ ಇದೆ, 40 ಅಡಿ ಉದ್ದ ಇದೆ. ಟೋಟಲ್ ನಿಮಗೆ 1000 ಅಡಿ ಸೈಟ್ ಮೆಜರ್ಮೆಂಟ್ ಇದೆ. ಇದು ಈಸ್ಟ್ ಫೇಸು, BBMP ಲಿಮಿಟು, BBMP ಇ ಖಾತಾ. ರೋಡ್ ಬಂದ್ಬಿಟ್ಟು 30 ಅಡಿ ರೋಡ್ ಇದೆ. ಸೊ ನೋಡಿ, ಬಿಲ್ಡಿಂಗಿನ ಫ್ರಂಟ್ ಲುಕ್, ಔಟ್ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ಓನ್ ಕನ್ಸ್ಟ್ರಕ್ಷನ್ ಮನೆ ವಿತ್ ಇಂಟೀರಿಯರ್ ವರ್ಕ್ ಎಲ್ಲ ಆಗಿದೆ. ಕಾವೇರಿ ವಾಟರ್ ಇದೆ, CMC ವಾಟರ್ ಇದೆ, ಹಾಗೂ ಸುತ್ತಮುತ್ತ ಕಾಲೇಜಸ್ಸು, ಬ್ಯಾಂಕ್ಗಳು, ಶಾಪಿಂಗ್ಸು, ನಿಮ್ಮ ಎಲ್ಲ ಡೈಲಿ ನೀಡ್ಸ್ ಏನಿದೆ ವಿತಿನ್ 500 ಮೀಟ್ರಲ್ಲಿ ಈ ಒಂದು ಬಿಲ್ಡಿಂಗಿಂದ ನಿಮಗೆ ಎಲ್ಲ ಫೆಸಿಲಿಟಿ ಸಿಗುವಂಥ ಏರಿಯಾದಲ್ಲಿ ಈ ಒಂದು ಲೊಕೇಶನಲ್ಲಿ ಈ ಬಿಲ್ಡಿಂಗು ಲೊಕೇಟೆಡ್ ಇದೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಮಾಡಿದ್ದಾರೆ, ಹಾಗೂ ಕಾರ್ ಆ್ಯಂಡ್ ಬೈಕ್ 2ರಿಂದ ಕಾರ್ ನಿಲ್ಲಿಸ್ಬೋದು, 4ರಿಂದ 5 ಬೈಕನ್ನು ನಿಲ್ಲಿಸ್ಬೋದು. ಯಾಕಂದರೆ 25 ಫೀಟ್ ಅಗಲ ಇದೆ, 25 ಅಡಿ ಅಗಲ ಇದೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ, ಪ್ಲಸ್ ಪಾರ್ಕಿಂಗನ್ನು ಮಾಡಿದ್ದಾರೆ. ಹಾಗೂ ನೀವು ನೋಡ್ಬೋದು, ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಟಾಪು ಬಾಟಮ್ವರೆಗೂ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಪ್ರೆಸೆಂಟ್ ಆಲ್ಮೋಸ್ಟ್ ನಿಮಗೆ ಒಂದು 75% ವರ್ಕ್ ಫಿನಿಶ್ ಆಗಿದೆ. ಇನ್ನು ಜಸ್ಟ್ ಒಂದು 20% ಮಾತ್ರ ಇದೆ, ಅದು ವುಡ್ ವರ್ಕ್ ಮಾತ್ರ. ಕನ್ಸ್ಟ್ರಕ್ಷನ್ ಎಲ್ಲ ಫಿನಿಶ್ ಆಗಿದೆ. ಸೆಮಿ ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಸೊ ಈ ಬಿಲ್ಡಿಂಗು ಪ್ರೋಗ್ರೆಸ್ ನಡೀತಾ ಇದೆ. ನೋಡಿ, ಫ್ರಂಟ್ ಡೋರು ಟೀಕ್ ವಾಸ್ಕಲ್ಲು ನೋಡ್ಬೋದು. ಗ್ರೌಂಡ್ ಫ್ಲೋರ್ನ ಮನೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಗಲ್ ಬೆಡ್ರೂಮ್, ಆಲ್ ವಿತ್ ಕಿಚನ್ ಅಂಡ್ 1 ಕಾಮನ್ ಟಾಯ್ಲೆಟ್. ನೋಡಿ, ವುಡ್ ವರ್ಕ್ ನಡೀತಾ ಇದೆ. ನ್ಯೂ ಬಿಲ್ಡಿಂಗ್ ಇದು, ವುಡ್ ವರ್ಕ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ನೋಡಿ, ಫ್ಲೋರಿಂಗ್ ಎಲ್ಲ ಫುಲ್ಲು ಗ್ರಾನೈಟ್ಸ್ ಇದೆ, ಹಾಗೂ ಕಿಚನ್ ಮತ್ತು ಕಾಮನ್ ಟಾಯ್ಲೆಟಲ್ಲಿ ವಾಲ್ಗಳಿಗೆಲ್ಲ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಒಳ್ಳೆ ಕಾಂಬಿನೇಷನ್ಸ್ ಇರುವಂಥ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ವೈಟ್ ವಿತ್ ಬಬಲ್ಸು. ಹಾಗೂ ನೀವು ಮೈನ್ ಡೋರ್ ಸಹ ನೋಡ್ಬೋದು. ಇದು ಟೀಕ್ ವಾಸ್ಕಲ್ಲು. ನೋಡಿ, ಇಲ್ಲಿ ಬಂದ್ಬಿಟ್ಟು ಸಂಪ್ ಏರಿಯಾ. ಅದು ಆಲ್ಮೋಸ್ಟ್ 20,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪನ್ನು ಮಾಡಿದ್ದಾರೆ. ನೋಡಿ, ಅಪ್ ಟು ಈ ಬಿಲ್ಡಿಂಗಿಗೆ ನಿಮಗೆ 75ಇಂದ 80% ಬ್ಯಾಂಕ್ ಲೋನನ್ನು ನಾವು ಸ್ಪಾನ್ಸರ್ ಕೊಡಿಸ್ತಾ ಇದ್ವಿ. ನೋಡಿ, ಯಾರಾದರೂ ಬ್ಯಾಂಕ್ ಲೋನಲ್ಲಿ ಏನಾದರೂ ಪರ್ಚೇಸ್ ಮಾಡುವಂಥದ್ದರೆ ಪ್ಲಾನ್ ಇದ್ದರೆ ಅಪ್ ಟು 75% ಬ್ಯಾಂಕ್ ಲೋನ್ ಅಪ್ರೂವಲ್ ಆಗುತ್ತೆ ಈ ಬಿಲ್ಡಿಂಗಿಗೆ. BBMP ಇ ಖಾತಾ ಅಪ್ಕಮಿಂಗ್ ನೀವು ಎ ಖಾತಾನು ಮಾಡಿಸ್ಬೋದು. ಬೆಟರ್ಮೆಂಟ್ ಚಾರ್ಜಸನ್ನು ಪೇ ಮಾಡಿ. ಪ್ರೆಸೆಂಟು ಬಿ ಖಾತಾ ಇತ್ತು, ಬಿ ಖಾತಾನ ಇ ಖಾತಾ ಮಾಡಿದ್ದಾರೆ. ಸೊ ಇಮಿಡಿಯೇಟ್ಲಿ ನಿಮಗೆ ರಿಜಿಸ್ಟ್ರೇಷನೂ ಆಗುತ್ತೆ. ಸೊ ಯಾರೆಲ್ಲ ಈ ಒಂದು ಬೆಂಗಳೂರು ನಾರ್ತ್ ಲೊಕೇಶನಲ್ಲಿ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ, ಮೈನ್ ರೋಡ್ ಹೈವೇ ಇಂದ ಹಾಗೂ ಮೆಟ್ರೋ ಸ್ಟೇಷನಿಂದ. ಸೊ ಈ ಒಂದು ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ ಕನ್ಸ್ಟ್ರಕ್ಟೆಡ್ ಆಗಿದೆ. ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೌಸ್
ಇನ್ನೂ ವರ್ಕ್ ಪ್ರೋಗ್ರೆಸ್ ನಡೀತಾ ಇದೆ. ಆಲ್ಮೋಸ್ಟ್ 75-80% ವರ್ಕ್ ಫಿನಿಶ್ ಆಗಿದೆ. ಜಸ್ಟ್ 20% ಮಾತ್ರ, ಅದು ಓನ್ಲಿ ಇಂಟೀರಿಯರ್ ವರ್ಕ್ ಮಾತ್ರ. ಹಾಗೂ ನೋಡ್ಬೋದು ಇಲ್ಲಿ ನಿಮಗೆ SS ವಿತ್ ಗ್ಲಾಸ್ ಪಾರ್ಟೇಷನ್ಸ್ ಗ್ಯಾಲರಿ ಬರುತ್ತೆ. ಸೊ ಇನ್ನು ಫಿಟ್ಟಿಂಗ್ ಮಾಡಿಲ್ಲ, ಫಿಟ್ಟಿಂಗ್ ಮಾಡ್ತಾರೆ. ನೋಡಿ, ಇದು ಫಸ್ಟ್ ಫ್ಲೋರ್ನ ಮೈನ್ ಡೋರ್ ಈ ಟೈಪ್ ಇದೆ. ಟೀಕ್ ಡೋರ್ ಹಾಗೂ ಟೀಕ್ ವಾಸ್ಕಲ್, ಫುಲ್ಲಿ ಮನೆಗಳಿಗೆಲ್ಲ ಫುಲ್ಲು ಡೋರ್ಸ್ ಆ್ಯಂಡ್ ವಾಸ್ಕಲ್ಸ್ ಆ್ಯಂಡ್ ಅಲ್ಲೆಲ್ಲ ವಿಂಡೋಸ್ ಎಲ್ಲನ ಟೀಕನ್ನು ಯೂಸ್ ಮಾಡಿದ್ದಾರೆ. ವೆಲ್ ಕ್ವಾಲಿಟಿ ಮೆಟೀರಿಯಲ್, ಎ ಗ್ರೇಡ್ ಮೆಟೀರಿಯಲನ್ನು ಯೂಸ್ ಮಾಡಿದ್ದಾರೆ. ನೋಡಿ, ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ವಾಲ್ಗೆ ಫ್ರಂಟಲ್ಲಿ. ಅಪ್ ಟು ಮೋಲ್ಡ್ವರೆಗೂ ಅಪ್ ಟು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರಂಟಲ್ಲಿ. ಹಾಗೂ ಡೋರ್ಗೆ ಗ್ರಾನೈಟಿಂದ ಫ್ರೇಮ್ಗಳನ್ನು ಮಾಡಿದ್ದಾರೆ. ನೋಡಿ, ಒಂದು ಬ್ಲಾಕ್ ಫ್ರೇಮ್ ಹಾಕಿದ್ದಾರೆ, ಅದು ಚೆನ್ನಾಗಿ ಕಾಣ್ತಾ ಇದೆ. ಫ್ರಂಟಲ್ಲಿ ನೀವು ನೋಡ್ಬೋದು. ನೋಡಿ, ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಈ ಟೈಪ್ ಇದೆ. ಹಾಗೂ ಮೇನ್ ಡೋರ್ಗೆ 2 ಲಾಕರ್ಗಳನ್ನು ಹಾಕಿದ್ದಾರೆ. ಯುರೋಪಿಯಾ ಬ್ರ್ಯಾಂಡೆಡ್ 2 ಕೀ ಲಾಕರ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಫ್ಲೋರ್ ನಾವೀಗ ಎಂಟ್ರಿ ಆಗಿದ್ವಿ. ಫಸ್ಟ್ ಫ್ಲೋರಲ್ಲಿ ನೀವು ನೋಡ್ಬೋದು, ಇದು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಹಾಲ್ ಸಿಗುತ್ತೆ, ಲಿವಿಂಗ್ ಏರಿಯಾ. ಹಾಗೂ ಸೈಡಲ್ಲಿ ನಿಮಗೆ 3 ಪಾನ್ ವಿಂಡೋಸನ್ನು ಇಟ್ಟಿದ್ದಾರೆ. ಹಾಗೂ ಫ್ರಂಟಲ್ಲೂ ಒಂದು ವಿಂಡೋ ಇದೆ, ಮೇನ್ ಡೋರ್ ಅಟ್ಯಾಚು. ನೋಡಿ, POP ಡಿಸೈನ್ಸ್ ಈ ಟೈಪ್ ಇದೆ. ತುಂಬ ಸ್ಮಾರ್ಟಾಗಿ POP ವರ್ಕನ್ನು ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಈ ಒಂದು ಫಸ್ಟ್ನೇ ಫ್ಲೋರಲ್ಲಿ ನಿಮಗೆ ಕಿಚನ್ ಹಾಗೂ ಡಬಲ್ ಬೆಡ್ರೂಮ್, ಈ ಒಂದು ಫ್ಲೋರಲ್ಲಿ 2 ಬೆಡ್ರೂಮ್ ಇರುವಂತಹ ಕೋಣೆಗಳಿದ್ದಾವೆ. ನೋಡಿ, ಪೂಜಾ ರೂಮ್ ನೀವು ನೋಡ್ಬೋದು. ಡೋರ್ ಡಿಸೈನ್ ಈ ಟೈಪ್ ಇದೆ, ಗ್ಲಾಸ್ ಪಾರ್ಟೇಷನ್ ಆ್ಯಂಡ್ ಡಿಸೈನ್ ಪಾರ್ಟೇಷನ್ ಆಗಿರುವಂಥ ಡೋರು. ಸೊ ಇದು ಟೀಕು, ವಾಸ್ಕಲ್ಲು ಸಮೇತ ಟೀಕು, 2 ಟೀಕಲ್ಲೇ ಮಾಡಿಸಿದ್ದಾರೆ. ನೋಡಿ, ನೀವು ನೋಡ್ಬೋದು ಫ್ರೆಂಡ್ಸ್, ಇದು ಎಂಟ್ರಿಂಗ್ ಏರಿಯಾ. ಈ ಕಡೆ ಹೋದರೆ ಅಡುಗೆ ಮನೆ ಸಿಗುತ್ತೆ, ರೈಟ್ ಸೈಡ್ಗೆ ಹೋದರೆ ಬೆಡ್ರೂಮ್ ಸಿಗುತ್ತೆ. ಹಾಗೂ ರೈಟ್ ಸೈಡಲ್ಲಿ ಸಮೇತ ನಿಮಗೆ ಕಾಮನ್ ಟಾಯ್ಲೆಟನ್ನು ಇದೆ. ನೋಡಿ, ಇಂಟೀರಿಯರ್ ವರ್ಕ್ ಎಲ್ಲ ನಡೀತಾ ಇದೆ ಫ್ರೆಂಡ್ಸ್. ಈಗ ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂದೇನು 10 ಡೇಸ್, ಅಪ್ರಾಕ್ಸಿಮೇಟ್ಲಿ 10 ಡೇಸ್ ವರ್ಕ್ ಇದೆ. ಸೊ ಇಮಿಡಿಯೇಟ್ಲಿ ಯಾರಾದರೂ ಆಕ್ಯುಪೈ ಬೇಕಂಗಿದ್ರೆ, ಸೊ ನೀವು ಬಂದುಬಿಟ್ಟು ಇಂಟ್ರೆಸ್ಟೆಡ್ ಇದ್ದರೆ ನೋಡಿಬಿಟ್ಟು ಅಡ್ವಾನ್ಸ್ ಪೇ ಏನಾದರೂ ಮಾಡಿ ಅಗ್ರಿಮೆಂಟ್ ಮಾಡೋದಕ್ಕೆ ನೀವು ಬೇಕಾದ್ರೆ ಪ್ರಿಪೇರ್ ಮಾಡ್ಕೋಬೋದು. ನ್ಯೂ ಬಿಲ್ಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, 25 ಫೀಟ್ ಹಾಗೂ 40,000 ಫೀಟ್ ಇದೆ ಈ ಒಂದು ಮನೆ ಮೆಜರ್ಮೆಂಟು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಮನೆ. ಹೊಸ ಮನೆ ಸೇಲ್ಗಿದೆ. ಸೊ ಯಾರಾದರೂ ಈ ಒಂದು ಏರಿಯಾದಲ್ಲಿ ನೋಡ್ತಾ ಇದ್ದರೆ, ತುಮಕೂರು ರೋಡ್ ನಿಯರ್ ಬೈ ದೊಡ್ಡಬಿದ್ರಕಲ್ ಹಾಗೂ ನಿಯರ್ ಬೈ ತಿಪ್ಪೇನಹಳ್ಳಿ ಹಾಗೂ ನಿಯರ್ ಬೈ ಕರಿಹೋಬನಹಳ್ಳಿ, ಈ ಒಂದು ಸರೌಂಡಿಂಗ್ಸಲ್ಲಿ ಈ ಮನೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಬಾತ್ರೂಮ್ ಕಾನ್ಸೆಪ್ಟ್ ಈ ಟೈಪ್ ಇದೆ, ನೋಡ್ಬೋದು ನೀವು. ಹೆಡ್ ಶವರ್ ಹಾಗೂ ಗ್ಯಾಸ್ ಲೈನ್, ಗೀಸರ್ ಲೈನ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ, ವಾಶ್ರೂಮ್ ಒಳಗಡೆ ಒಂದು ಸ್ಮಾಲ್ ಸಿಂಕನ್ನು ಸಹ ಇಟ್ಟಿದ್ದಾರೆ, ವೈಟ್ ಸಿಂಕು. ಸೊ ಓನಾಗಿ ಇದ್ಕೊಂಡು 2 ಮನೆ ಬಾಡಿಗೆ ಬರುತ್ತೆ ಈ ಒಂದು ಬಿಲ್ಡಿಂಗಲ್ಲಿ. ನೋಡಿ, ಅಪ್ರಾಕ್ಸಿಮೇಟ್ಲಿ ನಿಮಗೆ 20,000 ಅಬೌವ್ ರೆಂಟೆಡ್ ಇನ್ಕಮ್ ಇದೆ. 20,000 ರುಪೀಸ್ ಓನಾಗಿ ಇದ್ಕೊಂಡು ಒಂದು 20,000 ಬಾಡಿಗೆ ಬರೋಂತಹ ಬಿಲ್ಡಿಂಗು. 1000 ಫೀಟ್, 1000 ಅಡಿ ಮೆಜರ್ಮೆಂಟಲ್ಲಿ ಕಟ್ಟಿರುವಂತಹ ಮನೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್ ಫುಲ್ ಡಬಲ್ ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಮಾತ್ರ ಸಿಂಗಲ್ ಬೆಡ್ರೂಮ್. ನೋಡಿ, ಯಾರಾದರೂ ಈ ಒಂದು ಲೊಕೇಶನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡೋಂಥ ಪ್ಲಾನ್ ಇದ್ದರೆ, 25 ಫೀಟ್ ವಿಡ್ತು, 40 ಫೀಟ್ ಲೆಂತು, BBMP ಲಿಮಿಟಲ್ಲೇ ಹುಡುಕ್ತಾ ಇದ್ದರೆ, ಅದು ಈ ಖಾತಾ ನಿಯರ್ ಬೈ ತಿಗಡ್ರಪಾಳ್ಯ ಅಂದ್ರಳ್ಳಿಗೆ ಹೋಗುವಂತಹ
ರೋಡಲ್ಲಿ 8ನೇ ಮೈಲಿಯಿಂದ ಟೋಡ್ಸ್ ತಿಗಳರಪಾಳ್ಯ ಅಂದ್ರಳ್ಳಿಗೆ ಹೋಗುವಂಥ ರೋಡಲ್ಲಿ ಈ ಒಂದು ಮನೆಯ ಲೊಕೇಶನ್ ಇದೆ. ನೋಡಿ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ಈ ಮನೆಯನ್ನು ಒಂದು ಸತಿ ವಿಸಿಟ್ ಮಾಡಿ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಂತ ನೀವು ಪರ್ಚೇಸ್ ಮಾಡ್ಬೋದು. ಗುಡ್ ವರ್ಕ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಆಗಿರ್ಬೋದು, ಗ್ರಾನೈಟ್ ವರ್ಕ್ ಆಗಿರ್ಬೋದು, ಪೇಂಟ್ ವರ್ಕ್ ಆಗಿರ್ಬೋದು. ತುಂಬ ಪ್ಲಾನಿಂಗಲ್ಲಿ ಮಾಡಿರುವಂಥ ಮನೆ. ಎಸ್ ಪರ್ ಇಂಜಿನಿಯರ್ ವಾಸ್ತು ಪ್ರಕಾರ ಮಾಡಿರುವಂಥ ಮನೆ. ಆಸ್ ಪರ್ ವಾಸ್ತು ಪ್ರಕಾರನೇ ಇದೆ ಮನೆ. ಯಾವುದೇ ವಾಸ್ತು ವೈಲೇಷನ್ಸ್ ಆಗಿರೋದಿಲ್ಲ. ನೋಡಿ, ಈ ಬೆಡ್ರೂಮಲ್ಲಿ ಸಹ ಒಂದು ಸ್ಕ್ವೇರ್ POP ಡಿಸೈನ್ಸ್ ಅನ್ನು ಮಾಡಿದ್ದಾರೆ. ಹಾಲಲ್ಲೂ ಒಳ್ಳೆ POP ಡಿಸೈನ್ಸ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಮೈನ್ ಡೋರ್ ಈ ಟೈಪ್ ಇದೆ. ನೋಡಿ, ಯುರೋಪಿಯಾ ಬ್ರ್ಯಾಂಡ್ ಕೀಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಒಂದೊಂದು ಡೋರ್ಗೆ 2 ಲಾಕರ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು. ನೋಡಿ, ಸ್ಟೆಪ್ಸ್ಗೆಲ್ಲ ಫುಲ್ಲು ಗ್ರಾನೈಟ್, ಬ್ರೌನ್ ಕಲರ್ ಇರುವಂಥ ಲಪೋತ್ರ ಗ್ರಾನೈಟ್ಗಳನ್ನು ಯೂಸ್ ಮಾಡಿದ್ದಾರೆ. ಇದು ಆ್ಯಂಟಿ ಸ್ಕಿಡ್. ನೋಡಿ, ನಾನೀಗ ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ. ಸೊ ಫಸ್ಟ್ ಫ್ಲೋರಲ್ಲಿ ಏನು ಕಾನ್ಸೆಪ್ಟಲ್ಲಿ ನೋಡಿದ್ರು ಅದೇ ಕಾನ್ಸೆಪ್ಟಲ್ಲಿ ಸಹ ಸೆಕೆಂಡ್ ಫ್ಲೋರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದೇ ಪ್ಲಾನಿಂಗಲ್ಲೇ ಇದೆ. 2 ಫ್ಲೋರ್ಗೂ ಔಟ್ ಸೈಡ್ ಬಾಲ್ಕನಿ ಬಿಟ್ಟಿದ್ದಾರೆ ಫ್ರಂಟ್ಗೆ. ಓನ್ ವಿತ್ ರೆಂಟೆಡ್ಗೆ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ 20x25x40 1000 ಫೀಟಲ್ಲಿ ಕಟ್ಟಿರುವಂಥ ಮನೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಸಿಂಗಲ್ ಬೆಡ್ರೂಮ್, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ 2 BHK. ಫುಲ್ ಟೆರೇಸಲ್ಲಿ ನಿಮಗೆಲ್ಲ ಸೋಲಾರ್ ಸಿಸ್ಟಮ್ಸು ಹಾಗೂ ಕ್ಯಾಮ್ರಾ ಸಿಸ್ಟಮ್ಸು, ಈ ಬಿಲ್ಡಿಂಗಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ನೋಡಿ, ಯಾರಾದರೂ ಓನ್ ರೆಂಟೆಡ್ ಪರ್ಚೇಸ್ ಮಾಡೋವಂಥ ಪ್ಲಾನ್ ಇದ್ದರೆ ನಿಯರ್ ಬೈ ತಿಗಳರಪಾಳ್ಯ ಹಾಗೂ ನಿಯರ್ ಬೈ 8th ಮೈಲ್ ಸರೌಂಡಿಂಗ್ಸಲ್ಲಿ ಈ ಒಂದು ಮನೆಯ ಲೊಕೇಶನ್ಸ್ ಇದೆ. ನೋಡಿ, ಫಸ್ಟ್ ಫ್ಲೋರಲ್ಲಿ ಯಾವ ಥರ ಕಾನ್ಸೆಪ್ಟ್ ಇತ್ತು ಅದೇ ಕಾನ್ಸೆಪ್ಟಲ್ಲೇ ಸೆಕೆಂಡ್ ಫ್ಲೋರಲ್ಲೂ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಆ್ಯಸ್ ಪರ್ ಅಲೈನ್ಮೆಂಟ್ ಪ್ರಕಾರ ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡ್ಕೊಂಡಿದ್ದಾರೆ. ನೋಡಿ, ವುಡ್ ವರ್ಕ್ ನಡೀತಾ ಇದೆ ಫ್ರೆಂಡ್ಸ್. ಇದು ಸೆಕೆಂಡ್ ಫ್ಲೋರ್ನ ಮನೆ. ನೋಡಿ, ಹಾಲಲ್ಲಿರುವಂಥ POP ಡಿಸೈನ್ಸ್, ರೂಮಲ್ಲಿರುವಂಥ POP ಡಿಸೈನ್ಸ್ ಹಾಗೂ ಬಾತ್ರೂಮ್ ಮನೆ ಒಳಗಡೆ ನೋಡ್ಬೋದು. ಒಳ್ಳೆ ಮಿರರ್ ಫಿನಿಶಿಂಗ್ ಇರುವಂತಹ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ನೋಡಿ, ತುಂಬ ಫಿನಿಶಿಂಗ್ ಆಗಿರುವಂತಹ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ವಾಶ್ರೂಮಲ್ಲಿ. ಸೊ ಫ್ಲೋರಿಂಗ್ ಎಲ್ಲ ಫುಲ್ಲು ರಫಿಂಗ್ ಕಲ್ಲುಗಳನ್ನು ಹಾಕಿದ್ದಾರೆ. ವಾಶ್ರೂಮಲ್ಲಿ ವಾಲ್ಗೆ ಮಾತ್ರ ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಮೈನ್ ಡೋರ್ ನೀವು ನೋಡ್ಬೋದು ಹಾಗೂ ರೂಮ್ ಡೋರ್ಗಳು. ನೋಡಿ, ಇದು ಸೆಕೆಂಡ್ ಫ್ಲೋರ್ನ ಬೆಡ್ರೂಮ್. ಈ ಫ್ಲೋರಲ್ಲೂ 2 ಬೆಡ್ರೂಮ್ ಇದೆ. ನೋಡಿ, ಇಂಟೀರಿಯರ್ ವರ್ಕೆಲ್ಲ ನಡೀತಾ ಇದೆ. ಈ ಟೈಪ್ ಇದೆ ಇಂಟೀರಿಯರ್ ವರ್ಕು. ಸೊ ಇದೆಲ್ಲ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಯಾರಾದರೂ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬಹುದು ಬಂದು. ಇದು ಜಸ್ಟ್ ಇನ್ನೊಂದು 15 ಡೇಸಲ್ಲಿ ಎಲ್ಲ ವರ್ಕ್ ಫಿನಿಶ್ ಆಗುತ್ತೆ. ಫಿನಿಶ್ ಆಗೋಕ್ಕಿಂತ ಮುಂಚೆ ಯಾರಾದರೂ ನೋಡಿ ಬುಕ್ಕಿಂಗ್ ಮಾಡೋದಿದ್ದರೆ ಡೈರೆಕ್ಟ್ ಬಂದು ಮೀಟ್ ಮಾಡ್ಬೋದು. ಓನರ್ಗೆ ಮೀಟ್ ಮಾಡಿಸ್ತೀವಿ.
ಒಳ್ಳೆ ಜೆನ್ಯೂನ್ ಓನರ್ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸೊ ನನ್ನ ನಂಬರ್ಗೆ ಶೇರ್ ಮಾಡಿರ್ತೀನಿ, ಚಾನಲಲ್ಲಿರುತ್ತೆ, ನಂಬರ್ಗೆ ಕಾಲ್ ಮಾಡ್ಕೊಂಬನ್ನಿ. ಸೊ ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,40,00,000, 1,40,00,000 ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್. ಸ್ಲೈಟ್ಲಿ ನೆಗೋಷಬಲ್. 1,40 ಹಿಡಿದರೆ ಅದರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ತುಂಬ ಬಾರ್ಗನಿಂಗ್ ಇರೋದಿಲ್ಲ. ನೋಡಿ, ಇಂಟ್ರೆಸ್ಟೆಡ್ ಇದ್ದರೆ ಒಂದು ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ. ನೋಡಿ, ಈಗ ನಾನು ಟೆರೇಸ್ ಏರಿಯಾಗೆ ಬಂದಿದ್ದೀನಿ. ನೋಡ್ಬೋದು ಪಿಲ್ಲರ್ ಎಲ್ಲ ಇದೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ನೋಡಿ, ಅಲ್ಲಿ ಒಂದೆರಡು ಪಿಲ್ಲರ್ಗಳನ್ನು ಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ನಾನಿನ್ನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.